ಸಿದ್ದರಾಮಯ್ಯ ಅವರ ವಿರುದ್ಧ ಆಕ್ಷೇಪಾರ್ಹವಾಗಿ ಮಾತನಾಡಿ ಅನಂತಕುಮಾರ್ ಹೆಗಡೆ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಮುಖ್ಯಮಂತ್ರಿಯನ್ನ ಟೀಕಿಸೋ ಭರದಲ್ಲಿ ಮಾತಿನ ಲಯ ತಪ್ಪಿ ಕಾನೂನು ಸಂಕಟಕ್ಕೂ ಕೂಡ ಸಿಕ್ಕಾಕೊಂಡಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಬಿಜೆಪಿ ಸಂಸದ ಮಾತ್ರ ತಮ್ಮ ಮಾತುಗಳನ್ನು ಸಮರ್ಥಿಸಿಕೊಳ್ತಾನೆ ಇದ್ದಾರೆ. ಸಿದ್ದರಾಮಯ್ಯ ಅವರನ್ನ ಟೀಕಿಸುತ್ತಾ ಮತ್ತದೇ ಹಳೆ ಗೀಳಿಗೆ ಬಿದ್ದಿದ್ದಾರೆ. ಮೊದಲು ಸಿದ್ದರಾಮಯ್ಯನವರೇ ಸಭ್ಯತೆ ಏನು ಅಂತ ನೀವು ಕಲ್ತ್ಕೊಳ್ಳಿ. ಸಿದ್ದರಾಮಯ್ಯನಂತಹ ಧರ್ಮದ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಸಮಾಜದ ಆರೋಗ್ಯಕ್ಕೆ ಹಾನಿಕಾರವಾದ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಮಾತುಗಳನ್ನೇ ಮಾರಕಾಸ್ತ್ರವಾಗಿಸಿ ಎದುರಾಳಿಗಳ ವಿರುದ್ಧ ಪ್ರಯೋಗಿಸಿ ಅನಂತಕುಮಾರ್ ಹೆಗಡೆ ಮತ್ತೆ ವಿವಾದದ ಕೆಸರಿನ ಹೊಂಡಕ್ಕೆ ಬಿದ್ದಿದ್ದಾರೆ. ಕೈ ಹಿಡಿದು ಮೇಲೆತ್ತಲು ಸ್ವಪಕ್ಷೀಯರು ಇಲ್ದಿದ್ರೂ ತಮ್ಮ ಮಾತನ್ನ ತಾವೇ ಸಮರ್ಥಿಸಿಕೊಂಡಿದ್ದಾರೆ. ಹೀಗೆ ಸಿಎಂ ವಿರುದ್ಧ ಕಿಡಿನುಡಿಯಾಡಿದ್ದ ಸಂಸದನ ವಿರುದ್ಧ ಕೈಕಲಿಗಳು ಮುಗಿಬಿದ್ದಿದ್ದಾರೆ. ಸಿಎಂ ಬಗ್ಗೆ ಅವಹೇಳನ ಮಾತಿಗೆ ಅನಂತ ಸಮರ್ಥನೆ. ಕೈ ನಾಯಕರಿಗೆ ತಿರುಮಂತ್ರ ಹೇಳುತ್ತಾ ಮತ್ತದೇ ವರಸೆ. ಸಿಎಂ ಹುದ್ದೆಗೆ ಗೌರವ ಕೊಡದೆ ಅವಹೇಳನಕಾರಿ ಮಾತನಾಡಿದ್ದ ಬಿಜೆಪಿ ಸಂಸದನ ವಿರುದ್ಧ ಕುಮಟಾ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲಾಗಿತ್ತು. ಅನಂತ ವಿವಾದಕ್ಕೆ ಸಿಲುಕದೆ ಬಿಜೆಪಿ ನಾಯಕರು ಕೂಡ ಅಂತರ ಕಾಯ್ದುಕೊಂಡಿದ್ರು. ಇಷ್ಟೆಲ್ಲ ಆದ್ರೂ ಅನಂತಕುಮಾರ್ ಹೆಗಡೆ ಮಾತ್ರ ತಮ್ಮ ಮಾತನ್ನ ಸಮರ್ಥಿಸಿಕೊಳ್ಳುವ ಗೋಜಿಗೆ ಬಿದ್ದಿದ್ದಾರೆ. ಸಿದ್ದರಾಮಯ್ಯ ಬಗ್ಗೆ ತುಚ್ಛವಾಗಿ ಮಾತನಾಡಿ ಇದೀಗ ಕಾಂಗ್ರೆಸ್ ನಾಯಕರಿಗೆ ಸಭ್ಯತೆಯ ತಿರುಮಂತ್ರವನ್ನ ಬೋಧಿಸಿದ್ದಾರೆ. ಲೀಡರ್ಸ್ಗಳು ಎಲ್ಲರೂ ನನ್ನ ಎದುರುಗಡೆ ಬಂದು ನಿಂತ್ಕೊಳ್ಳಿ. ಸಂಸ್ಕೃತಿಯ ಪಾಠ ಏನು ಅಂತ ನಾನು ಹೇಳ್ತೀನಿ, ಮಾತಾಡೋದು ಹೇಗೆ ಅಂತ ನಾನು ಹೇಳ್ತೀನಿ. ನನಗೂ ಸಭ್ಯತೆ ಗೊತ್ತಿದೆ, ಸಂಸ್ಕೃತಿ ಗೊತ್ತಿದೆ. ಯಾರಿಗೆ ಯಾವ ಭಾಷೆಯಲ್ಲಿ ಮಾತಾಡಬೇಕೋ ಅದೇ ಭಾಷೆಯಲ್ಲಿ ಮಾತಾಡಬೇಕು. ಮೊದಲು ಸಿದ್ದರಾಮಯ್ಯನವರೇ ಸಭ್ಯತೆ ಏನು ಅಂತ ನೀವು ಕಲ್ತ್ಕೊಳ್ಳಿ. ಕಾಂಗ್ರೆಸ್ ಲೀಡರ್ಸ್ಗಳೇ ಸಂಸ್ಕೃತಿ ಅಂತಂದ್ರೆ ಏನು ಅಂತ ನೀವು ಕಲ್ತ್ಕೊಳ್ಳಿ. ಮಾತಾಡೋ ರೀತಿ ನೀತಿಗಳನ್ನು ನೀವು ಕಲ್ತ್ಕೊಳ್ಳಿ. ಆಮೇಲೆ ನಮಗೆ ಪಾಠ ಮಾಡಿ. ಅವರಿಗೊಂದು ಕಾನೂನು, ನಮಗೊಂದು ಕಾನೂನು, ಅವರಿಗೊಂದು ನ್ಯಾಯ, ನಮಗೊಂದು ನ್ಯಾಯ. ಇದು ಯಾವ ಸೀಮೆ ನ್ಯಾಯ ರೀ? ನಮಗದೆಲ್ಲ ಗೊತ್ತಿಲ್ಲ. ಸಿದ್ದರಾಮಯ್ಯನವರೇ ಖಂಡಿತವಾಗಿ ಹೇಳ್ತೀನಿ, ಸಂಸ್ಕೃತಿ ಸಭ್ಯತೆ ಬಗ್ಗೆ ಮಾತಾಡೋದಾದ್ರೆ ನನ್ನ ಎದುರುಗಡೆ ಬರ್ರಿ. ಇಡೀ ಕರ್ನಾಟಕದ ಜನ ನೋಡ್ಲಿ, ಲೈವ್ ಆಗಲಿ. ಹಿಂದೂ ಸಂಸ್ಕೃತಿಗೆ ಕಳಂಕ ಎಂದ ದಿನೇಶ್ ಗುಂಡೂರಾವ್. ಮೆಟ್ಟಿನಲ್ಲಿ ಹೊಡೆಯುತ್ತೇನೆ ಅಂತ ಎಸ್ ರಾಮಪ್ಪ ಆಕ್ರೋಶ. ಅನಂತಕುಮಾರ್ ಹೆಗಡೆ ಮಾತಿಗೆ ಮತ್ತೆ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ಹಳಿ ತಪ್ಪಿದ ಅನಂತ ಮಾತುಗಳ ವಿರುದ್ಧ ಹಸ್ತ ನಾಯಕರು ಮಾತಿನ ದಾಳಿ ನಡೆಸಿದ್ದಾರೆ. ಈ ರೀತಿಯ ಹೇಳಿಕೆ, ಕೀಳುಮಟ್ಟದ ಹೇಳಿಕೆಗಳು ಹಿಂದೂ ಸಂಸ್ಕೃತಿಗೆ ಕಳಂಕ ಅಂತ ಸಚಿವ ದಿನೇಶ್ ಗುಂಡೂರಾವ್ ಗುಡುಗಿದ್ದಾರೆ. ಇತ್ತ ಕಾಂಗ್ರೆಸ್ ಸಿದ್ದರಾಮಯ್ಯ, ಡಿಕೆಶಿ ಬಗ್ಗೆ ಇನ್ನೊಮ್ಮೆ ಮಾತನಾಡಿದ್ರೆ ಅನಂತಕುಮಾರ್ ಹೆಗಡೆಗೆ ಮೆಟ್ಟಿನಲ್ಲಿ ಹೊಡೆಯುತ್ತೇನೆ ಅಂತ ಮಾಜಿ ಶಾಸಕ ಎಸ್ ರಾಮಪ್ಪ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನೊಂದ್ಸರಿ ಏನಾರ ಆ ಥರ ನೀನು ಮಾತಾಡಿದೆ ಅಂದ್ರೆ ನೀನು ಎಲ್ಲಿರ್ತೀಯ ಅಲ್ಲಿ ಬಂದು ಚಪ್ಪಲಿಲಿ ಹೊಡಿತೇನೆ. ನಿನಗೆ ಹಂಗೆ ಸುಮ್ಮನೆ ಬಿಡೋಂಗಿಲ್ಲ. ನಾವು ಆ ನಮ್ಮನೆ ನೀವು ಮಾತಾಡಿದೆ ಅಂದ್ರೆ ನೀವು ಭಾಳ ಮೂರ್ಖ ಇದೆಯಾ ನೀನು ಎಲ್ಲಿದೆ ಅಲ್ಲಿ ಬಂದು ಚಪ್ಪಲಿ ಹೊಡಿತೇವೆ ಅಂತ ಒಂದು ಹೇಳಿಕೆ ಕೊಟ್ಟೇವೆ, ಖಂಡನೆ ಮಾಡಿದ್ದೇವೆ, ವಾರ್ನಿಂಗ್ ಕೊಟ್ಟಿದೆ ಅವರಿಗೆ. ಆ ಥರ ಹೇಳಿಕೆಗಳು ಭಾಳ ಕೀಳಮಟ್ಟದ ಹೇಳಿಕೆಗಳು ಮತ್ತು ಬಹುಶಃ ನಮ್ಮ ಹಿಂದೂ ಸಂಸ್ಕೃತಿಗೆ ಕಳಂಕ ಅಂತಲೇ ಹೇಳಬೇಕು. ಆ ಥರ ಹೇಳಿಕೆಗಳು ಯಾವ ಸಂಸ್ಕೃತಿ ಕೂಡ ಒಪ್ಕೊಳ್ಳೋದಿಲ್ಲ. ಯಾವುದೇ ಧರ್ಮದ ಸಂಸ್ಕೃತಿ ಇಂಥ ಹೇಳಿಕೆಗಳು ಒಪ್ಕೊಳ್ಳೋದಿಲ್ಲ. ಈ ರೀತಿಯಾಗಿ ಮಾತನಾಡಬಾರ್ದು. ಅಂದರೆ ಅನಂತಕುಮಾರ್ ಹೆಗಡೆ ಅವರ ಒಂದು ರೀತಿ ಸಮಾಜದ ಆರೋಗ್ಯಕ್ಕೆ ಹಾನಿಕಾರ. ಅನಂತಕುಮಾರ್ ಹೆಗಡೆ ಮಾತಿಗೆ ಇಡೀ ಕೈಪಾಳೆವೇ ಒಂದಾಗಿ ಕಿಡಿಕಾರ್ತಿದೆ. ಆದ್ರೆ ಸಿದ್ದರಾಮಯ್ಯ ಆಪ್ತ ಸಚಿವ ಜಮೀರ್ ಅಹಮದ್ ಮಾತ್ರ ಅನಂತ ವಿವಾದ ಗೊತ್ತಿಲ್ಲ ಎನ್ನುತ್ತಾ ಅಚ್ಚರಿ ಮೂಡಿಸಿದ್ದಾರೆ. ಸರಿ ಇಲ್ಲ ಅಂತ ನೋಡಿಲ್ಲ ಅಂದ್ರೆ ಹೆಂಗೆ ಹೇಳಕ್ಕಾಗ್ತದೆ? ಅವ್ರು ಹೇಳಿದರೋ ಇಲ್ಲೋ ನೀವು ಹೇಳ್ತಾ ಇದ್ದೀರಾ. ನಾನು ನೋಡಿಲ್ಲ ಅಂದ್ರೆ ಹೆಂಗೆ ಹೇಳಕ್ಕಾಗ್ತದೆ? ನಾನು ನೋಡ್ಕೊಬೇಕು. ನಾನು ನೋಡಿಲ್ಲ, ನೋಡಿ ಹೇಳ್ತೀನಿ. ಹೆಗಡೆ ವಿರುದ್ಧ ರಾಜ್ಯಾದ್ಯಂತ ಕೈ ಕಾರ್ಯಕರ್ತರ ಆಕ್ರೋಶ. ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಮಾತಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇವತ್ತು ಶಿವಮೊಗ್ಗದಲ್ಲಿ ಅನಂತಕುಮಾರ್ ಹೆಗಡೆ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ಅನಂತಕುಮಾರ್ ಹೆಗಡೆ ಪ್ರತಿಕೃತಿ ದಹಿಸಿ ಕೈ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಎನ್ನುವಂತೆ ಹಳಿ ತಪ್ಪಿದ ಮಾತಿಗೆ ಎಷ್ಟೇ ಸಮರ್ಥನೆ ಮಾಡಿಕೊಂಡ್ರೂ ವ್ಯರ್ಥ. ಯಾಕಂದ್ರೆ ಬಿಜೆಪಿ ನಾಯಕರೇ ಅನಂತ ಮಾತಿಗೆ ತಮ್ಮ ಒಪ್ಪಿಗೆ ಇಲ್ಲ ಎನ್ನುತ್ತಿದ್ದಾರೆ.
ಹೀಗಾಗಿ ಹಿಂದೂ ಫೈರ್ ಬ್ರ್ಯಾಂಡ್ ಅನಂತಕುಮಾರ್ ಹೆಗಡೆ ಮತ್ತದೇ ವಿವಾದಗಳಿಗೆ ಬ್ರ್ಯಾಂಡ್ ಆಗ್ತಿದ್ದಾರಾ ಅನ್ನೋದು ರಾಜಕೀಯ ಪಡಸಾಲೆಯೊಳಗಿನ ಮಾತು. ಸಂದೀಪ್, ನ್ಯೂಸ್ ಫಸ್ಟ್, ಕಾರವಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.